ಸೊಪ್ಪುಗಳಲ್ಲೇ ವಿಶೇಷವಾಗಿ ಸ್ವಲ್ಪ ಹೆಚ್ಚು ಪ್ರೀತಿ ಅಂತಂದರೆ ಬಸಳೆ ಸೊಪ್ಪು. ಅದರಲ್ಲೂ ಕರಾವಳಿ ಭಾಗದವರಿಗೆ ಬಸಳೆ ಸೊಪ್ಪು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಏನಂತೀರಾ? ನಿಮಗೆಲ್ಲ ಯಾವ ಸೊಪ್ಪು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಮಧ್ಯಾಹ್ನದ ಊಟಕ್ಕೆ ರುಚಿಯಾಗಿರುವಂತಹ ಬಸಳೆ ಸೊಪ್ಪಿನ ಪಳದ್ಯ ಮಾಡೋಣ. ಅದನ್ನು ಮಾಡೋದಕ್ಕೆ ನಾನು 1 ಚಮಚದಷ್ಟು ತೊಗರಿಬೇಳೆ, 1 ಚಮಚದಷ್ಟು ಕಡಲೆಬೇಳೆ, 2 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ನೀರನ್ನು ಹಾಕಿ ಒಂದು 15 ನಿಮಿಷ ನೆನೆಸಿಟ್ಕೋತೀನಿ. ಇದು ಸ್ವಲ್ಪ ನೆನೀಲಿ, ಒಂದು 15 ಮಿನಿಟ್ಸ್ ನೆನೆದ್ರೆ ಸಾಕು. ಇಲ್ಲಿ ನೋಡಿ, ನಾನು ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಳೆಯದಾಗಿದೆ ದಂಟು, ಹಾಗಾಗಿ ದಂಟನ್ನು ಸಹ ಹೆಚ್ಚಿಟ್ಕೊಂಡಿದ್ದೀನಿ. ದಂಟು ಬಲತಿದ್ರೆ ಯೂಸ್ ಮಾಡೋದು ಬೇಡ, ಎಳೆಯದಾಗಿದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ದಪ್ಪ ತಳದ ಬಾಣಲೆಗೆ ಹಾಕಿ ದಂಟು ಮತ್ತು ಸೊಪ್ಪನ್ನು ಹಾಕಿ ಬೇಯಿಸ್ಕೋತೀನಿ. ಕುಕ್ಕರ್ನಲ್ಲೆಲ್ಲ ಕೂಗಿಸ್ಬೇಕಂತ ಏನಿಲ್ಲ. ಬಸಳೆ ಸೊಪ್ಪು ತುಂಬ ಸೂಕ್ಷ್ಮ, ಬೇಗನೆ ಬೇಯುತ್ತೆ. ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಅರ್ಧ ಚಮಚ ಅರಿಶಿಣವನ್ನು ಹಾಕಿ ನಾನು ಸೊಪ್ಪನ್ನು ಬೇಯಿಸ್ಕೋತೀನಿ. ಇಲ್ಲಿ ದಂಟು ಮತ್ತು ಸೊಪ್ಪು ಹದವಾಗಿ ಬೇಯಬೇಕು. ಅಷ್ಟರಲ್ಲಿ ನಾನೀಗ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ನಾವು ನೆನೆಸಿದಂತಹ ತೊಗರಿಬೇಳೆ, ಕಡಲೆಬೇಳೆ ಮತ್ತು ಕೊತ್ತಂಬರಿ ಬೀಜವನ್ನು ನೀರನ್ನೆಲ್ಲ ಬಸ್ಕೊಂಡು ಹಾಕ್ತಾ ಇದ್ದೇನೆ. ನಂತರ ಒಂದು 1/4 ಇಂಚಿನಷ್ಟು ಶುಂಠಿಯನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಖಾರಕ್ಕೆ ಒಂದು 3-4 ಹಸಿ ಮೆಣಸಿನಕಾಯಿ. ಇದು ಅಷ್ಟು ಖಾರ ಇಲ್ಲ, ಹಾಗಾಗಿ ನಾನು 4 ತೊಗೊಂಡಿದ್ದೀನಿ. ನಿಮ್ಮ ಖಾರದ ಅಪೇಕ್ಷೆ ಮೇರೆಗೆ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಮತ್ತು 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಮಾಮೂಲಿ ಮಜ್ಜಿಗೆ ಹುಳಿ ಥರ ಅಲ್ಲ. ಇದು ನನ್ನ ಅಮ್ಮನ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಇದನ್ನು ಅರ್ಕೊಂಡು ಬರೋಣ. ನೋಡಿ, ನಾನು ನುಣ್ಣಗೆ ಮಸಾಲೆಯನ್ನು ಅರ್ದ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಬಸಳೆ ಸೊಪ್ಪು ಸಹ ಹದವಾಗಿ ಬೆಂದಿದೆ. ಆ ದಂಟು ಬೆಂದಿದೆಯಾ ಅಂತ ಚೆಕ್ ಮಾಡಿ. ಸೊಪ್ಪು ಬೆಂದುಬಿಡತ್ತೆ. ನಾನು ಆಗಲೇ ಹೇಳಿದಾಗೆ ಎಳೆಯದಾಗಿದ್ದರೆ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಈಗ ನಾವು ರುಬ್ಬಿದಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಪಳದ್ಯ ಬಿಸಿ ಬಿಸಿ ಅನ್ನದೊಟ್ಟಿಗೆ ಪಕ್ಕದಲ್ಲಿ ಒಂದು ಉಪ್ಪಿನಕಾಯಿ, ಒಂದು ಹಪ್ಪಳನೋ ಒಂದು ಸಂಡಿಗೆ ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಆ ಬೇಳೆಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ನೋಡಿ, ಇದು ದಪ್ಪ ಆಗುತ್ತೆ. ಯಾಕೆಂದರೆ ನಾವೀಗ ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ರುಬ್ಲಿಕ್ಕೆ ಹಾಕಿರೋದ್ರಿಂದ ದಪ್ಪ ಆಗುತ್ತೆ. ಚೆನ್ನಾಗಿ ಕುದ್ದ ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ದಪ್ಪವಾಗಿರುವಂತಹ ಮಜ್ಜಿಗೆ, ಮೊಸರನ್ನು ಕಡೆದು ಮಜ್ಜಿಗೆ ಮಾಡಿಟ್ಕೊಳ್ಳಿ. ತುಂಬ ಹುಳಿ ಮಜ್ಜಿಗೆ ಎಲ್ಲ ಬೇಡ. ಮಜ್ಜಿಗೆಯನ್ನು ಸೇರಿಸಿ ಫ್ಲೇಮನ್ನು ಆಫ್ ಮಾಡಿಬಿಡಿ. ಮಜ್ಜಿಗೆಯನ್ನು ಹಾಕಿ ಕುದಿಸ್ಬೇಕಂತ ಇಲ್ಲ. ಮಜ್ಜಿಗೆಯನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ರುಚಿ ನೋಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಇದನ್ನು ಬಸಳೆ ಸೊಪ್ಪಿನ ಬದಲಾಗಿ ದಂಟಿನ ಸೊಪ್ಪು ಅಥವಾ ಯಾವ್ದಾದ್ರು ತರಕಾರಿಯೊಟ್ಟಿಗೆ ಮಾಡೋದಾದರೆ ತೊಂಡೆಕಾಯಿ, ಬೂದುಗುಂಬಳಕಾಯಿ ಎಲ್ಲದರಲ್ಲೂ ಮಾಡ್ಬೋದು. ಈಗೊಂದು ಗಮ್ಮತ್ತಿನ ಒಗ್ಗರಣೆ ನಾವು ಕೊಡೋದು, ಇದಕ್ಕೆ ತೆಂಗಿನೆಣ್ಣೆ ಒಗ್ಗರಣೆ. ನೀವು ಯಾವ್ದು ಸಹ ಕೊಡ್ಬೋದು. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕಿದ್ದೇನೆ, ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ 1/4 ಚಮಚದಷ್ಟು ಮೆಂತ್ಯವನ್ನು ಹಾಕಿದ್ದೇನೆ, ಮತ್ತು ಕರಿಬೇವಿನ ಸೊಪ್ಪು, ಮುರಿದಿರುವಂತಹ ಬ್ಯಾಡಗಿ ಮೆಣಸಿನಕಾಯಿ. ಇಲ್ಲಿ ನಾವು ಇದಕ್ಕೆ ಇಂಗನ್ನು ಯೂಸ್ ಮಾಡೋದಿಲ್ಲ. ಮೆಂತ್ಯ ಮತ್ತು ಕರಿಬೇವಿನ ಪರಿಮಳವೇ ಇಲ್ಲಿ ಸ್ಟ್ರಾಂಗ್ ಆಗಿ ಇರುತ್ತೆ. ಹಾಗಾಗಿ ಒಗ್ಗರಣೆ ಚೆನ್ನಾಗಿ ಬಾಡಿದ ನಂತರ ನಾವು ಮಾಡ್ಕೊಂಡಿರುವಂತಹ ಪಳದ್ಯಕ್ಕೆ ಕೊಟ್ಟರೆ ರುಚಿಯಾಗಿರುವಂತಹ ಬಸಳೆ ಸೊಪ್ಪಿನ ಪಳದ್ಯ ಅಥವಾ ಬಸಳೆ ಸೊಪ್ಪಿನ ಮಜ್ಜಿಗೆ ಹುಳಿ ತಯಾರಾಯಿತು. ಖಂಡಿತ ರೆಸಿಪಿ ಟ್ರೈ ಮಾಡಿ. ಮಾಡಿಲ್ಲದೆ ಇರೋರು ಹೇಗಾಯ್ತಂತ ನನಗೆ ತಿಳಿಸೋದನ್ನು ಮರಿಬೇಡಿ. ನಾನು ಆಗಲೇ ಹೇಳಿದಾಗೆ ಬಿಸಿ ಬಿಸಿ ಅನ್ನ, ಪಕ್ಕದಲ್ಲಿ ಹಪ್ಪಳ, ಸಂಡಿಗೆ ಇಲ್ಲ ಮಜ್ಜಿಗೆ ಮೆಣಸು ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ಈಸಿ ಇದೆ. ರೆಸಿಪಿ ಟ್ರೈ ಮಾಡಿ, ಹೇಗಾಯ್ತಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.